ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ತರಕಾರಿ ತೊಗೊಳಕ್ಕೆ ಅಂತ ಮಾರ್ಕೆಟಿಗೆ ಬರ್ತಾ ಇರಬೇಕಾದ್ರೆ ಈ ಕಡೆ ಶಾರದಾ ಸಿದ್ದುಗೆ ಹೇಳ್ತಾ ಇರ್ತಾಳೆ, ನೋಡಿ ಸರ್, ನಾವು ಹಣ್ಣು ತರಕಾರಿಗಳನ್ನ ತಗೋಬೇಕಾದ್ರೆ ಒಂದೊಂದನ್ನೇ ಮುಟ್ಟಿ ಚೆನ್ನಾಗಿದೆ ಇಲ್ವೋ ಅಂತ ನೋಡಿ ತಗೋಬೇಕು, ಗೊತ್ತಾಯ್ತಾ ಸರ್ ಅಂತ ಅನ್ಬೇಕಾದ್ರೆ, ಓಕೆ ಮೇಡಮ್, ಆರ್ಡರ್ ನಂಬರ್ 1 ಅಲ್ವಾ ಇದು, ನಾನು ಖಂಡಿತ ಅದೇ ರೀತಿ ಪಾಲಿಸ್ತೀನಿ ಅಂತ ಅಂದ್ಬಿಟ್ಟು ತರಕಾರಿ ತರಕ್ಕೆ ಅಂತ ಹೋಗ್ತಾ ಇರ್ತಾನೆ. ಹೋದಾಗ ಮೆಣಸಿಕಾಯಿ ತಗೋಬೇಕಲ್ವಾ, ಅದಕ್ಕೋಸ್ಕರ ಮೆಣಸಿಕಾಯಿನ ಒಂದೊಂದನ್ನೇ ನೋಡಿ ನೋಡಿ ತೂಕಕ್ಕೆ ಹಾಕ್ತಿರ್ಬೇಕಾದ್ರೆ, ಇದೇನು ಸರ್ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ, ನೀವೇ ಅಲ್ವಾ ಶಾರದವ್ರೆ ಹೇಳಿದ್ದು ಹಣ್ಣು ಮತ್ತು ತರಕಾರಿನ ತಗೋಬೇಕಾದ್ರೆ ಮುಟ್ಟಿ ಮುಟ್ಟಿ ನೋಡಬೇಕು ಅಂತ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿದ್ದೀನಿ ಅಂತ ಅಂದಾಗ, ಅಯ್ಯೋ ಸರ್, ಅದನ್ನೆಲ್ಲ ಆ ರೀತಿ ಮಾಡೋಂಗಿಲ್ಲ, ಕಣ್ಣಲ್ಲೇ ಒಂದ್ಸಲ ನೋಡಿಬಿಟ್ಟು ಸುಮ್ಮನೆ ತರಕಾರಿನ ತಗೋಬೋದು ಅಂತ ಅಂದಾಗ, ಹೋಗ್ರಿ ಶಾರದವ್ರೆ, ಒಂದೊಂದು ಗಂಟೆಗೆ ಒಂದೊಂದು ಮಾತಾಡ್ತೀರಾ, ನನಗಂತೂ ಒಂದು ಅರ್ಥ ಆಗಲ್ಲ, ಆದ್ರೂ ನೀವು ಹೆಣ್ಮಕ್ಳು ಭಾರಿ ಇದ್ದೀರಾ ಕಣ್ರಿ, ಕಣ್ಣಲ್ಲೇ ಎಲ್ಲನೂ ಸ್ಕ್ಯಾನ್ ಮಾಡ್ತೀರಾ ಬಿಡ್ರಿ ಅಂತ ಅಂದಾಗ ಶಾರದಾ ಒಬ್ಬೊಬ್ಬಳೆ ನಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಎಲ್ಲ ಕಡೆ ಹುಡುಕ್ತಾ ಇರಬೇಕಾದ್ರೆ, ಏನು ಸರ್ ಹುಡುಕ್ತಿದ್ದೀರಾ ಅಂತ ಅಂದಾಗ, ಅದೇ ಏನು ಗೊತ್ತಾ, ಕ್ರೊಕೊಡೈಲ್ ಥರ ಒಂದು ತರಕಾರಿ ಇರುತ್ತಲ್ಲ, ಅಂದರೆ ಕ್ರೊಕೊಡೈಲ್ ಕಸಿನ್ ಥರ ಇರುತ್ತಲ್ಲ ಸಣ್ಣಗೆ, ಅದು ಯಾವುದು ಅಂತ ಅನ್ಬೇಕಾದ್ರೆ, ಹಾಗಲಕಾಯಿ ಅಲ್ವಾ ಸರ್ ಅಂತ ಅಂದಾಗ, ಹೌದು, ಅದನ್ನ ಮಾತ್ರ ತಗೋಬಿಡಿ ಶಾರದವ್ರೆ, ಅದು ತಿನ್ನೋಕ್ಕೆ ತುಂಬ ಕಹಿ ಆಗಿರುತ್ತೆ, ಸುಮಿತ್ರತೆ ಯಾವಾಗಲೂ ತರ್ತಾ ಇದ್ರು, ನನಗಂತೂ ಅದನ್ನು ಕಂಡ್ರೆ ಆಗ್ತಾ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಿಮಗೆ ತಗೋಬಿಡಿ ಅಂತ ಹೇಳೋಣ ಅಂತ ಹುಡುಕ್ತಾ ಇದ್ದೆ ಅಂತ ಅಂದಾಗ, ಹಾಗಲಕಾಯಿನ ತೊಗೊಬಿಟ್ಟು, ಇದಲ್ವಾ ನಿಮ್ಮ ಮೊಸಳೆ ಕಝಿನು, ಅಲ್ಲ ಸರ್, ತರಕಾರಿಗೂ ಎಂತೆಂಥ ಹೆಸರನ್ನ ನೀವು ಇಟ್ಬಿಡ್ತೀರಲ್ವಾ ಅಂತ ಅಂದಾಗ, ಇನ್ನೇನು ಮತ್ತೆ ಅದೇ ಥರ ಇತ್ತು ತಾನೇ ಇರೋದು, ಅದಕ್ಕೋಸ್ಕರ ನಾನು ಅದನ್ನು ಈ ರೀತಿ ಹೆಸರಲ್ಲಿ ಕರೆದೆ ಅಷ್ಟೇ ಅಂತ ಅಂದಾಗ, ನೋಡಿ ಸರ್, ಆ ತರಕಾರಿ ತಿನ್ನಲ್ಲ ಈ ತರಕಾರಿ ತಿನ್ನಲ್ಲ ಅಂತ ಹೇಳ್ಬಾರ್ದು, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಲ್ಲ ತರಕಾರಿನೂ ತಿನ್ನಬೇಕು ಸರ್ ಅಂತ ಅಂದಾಗ, ಅಪ್ಪಪ್ಪ ನನಗಂತೂ ಬೇಡ, ಸರಿ ಮುಂದಿನ ಕೆಲಸ ಏನಿದೆ ಅಂತ ಹೇಳಿ ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನೋಡಿ ನೀವು ಅವಾಗಲೇ ನನಗೆ ನೀತಿ ಪಾಠನ ಹೇಳ್ಕೊಟ್ರಲ್ಲ, ಟೊಮೊಟೊ ಹಣ್ಣಿಗೆ 50 ರೂಪಾಯಿ ಹೇಳಿದ್ಕೆ 25 ರೂಪಾಯಿ ಕೊಟ್ರಲ್ಲ, ಇವಾಗ ನೋಡಿ ನಾನು ಈ ತರಕಾರಿ ತೊಗೊಂಡು 25 ರೂಪಾಯಿನ ಕೊಡ್ತೀನಿ, 60 ರೂಪಾಯಿಗೆ 25 ರೂಪಾಯಿನ ಕೊಡ್ತೀನಿ, ನೋಡ್ತಾ ಇರಿ ಶಾರದಾ ಅವರೇ ಅಂತ ಅಂದಾಗ, ಅವಳಿಗೆ ಒಳೊಳಗೆ ನಗು ಬರ್ತಾ ಇರುತ್ತೆ. ಹಾಗೆ ನಾನು ವ್ಯಾಪಾರ ಮಾಡಿ ಮುಗಿಯೋವರೆಗೂ ನೀವು ಮಧ್ಯದಲ್ಲಿ ಬಾಯಿ ಹಾಕ್ಬಾರ್ದು, ಆ ರೀತಿ ವ್ಯಾಪಾರ ಮಾಡ್ತೀನಿ, ಫಾಲೋ ಮೀ ಅಂತ ಹೋಗ್ತಿರ್ಬೇಕಾದ್ರೆ, ನೋಡೋಣ ಅದು ಯಾವ ರೀತಿ ನೀವು ವ್ಯಾಪಾರ ಮಾಡ್ತೀರಾ ಅಂತ ನಗಾಡ್ಕೊಂಡು ಶಾರದಾ ಸಿದ್ದು ಹಿಂದೆ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷ ಜ್ಯೋತಿಕನ ಮೀಟ್ ಮಾಡಬೇಕು ಅಂತ ಬರ್ತಾನೆ, ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ, ಇದೇನಿದು ಈ ಜ್ಯೋತಿಕಾ ಇನ್ನೂ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಲ್ಲ ಇವಳಿಗೆ ಏನಾಗಿದೆ, ನಾವು ಎಷ್ಟೆಲ್ಲ ಇವಳಿಗೆ ಸಹಾಯ ಮಾಡಿದ್ದೀವಿ ಅದನ್ನೆಲ್ಲ ಮರ್ತೇ ಬಿಟ್ಲಾ, ನನ್ನ ಮಗನ ಜೈಲಿಗೆ ಹಾಕಿದ್ದಾಳಲ್ಲ, ಇವಳನ್ನ ಕೇಳಿದರೆ ಖಂಡಿತ ಬಿಡಿಸ್ತಾಳೆ, ಅಥವಾ ನಾನೇನಾದರೂ ಸತ್ಯ ಎಲ್ಲನೂ ಸಹ ಹೋಗಿ ಮನೆಯವ್ರಿಗೆ ಹೇಳ್ತೀನಿ ಅಂತ ಏನಾದರೂ ಹೇಳಲ್ಲ, ಆ ರೀತಿ ಏನಾದರೂ ಹೇಳಿದರೆ ಈ ರೀತಿನೇ ಅಂದ್ಬಿಟ್ಟೆ ಅಂತ ಅಂದ್ಬಿಟ್ಟು ಪರ್ಮನೆಂಟಾಗಿ ಈ ಕಡೆ ನವೀನನ್ನ ಜೈಲಿಗೆ ಹಾಕಿದರೆ ಏನು ಮಾಡೋದು, ಆತುರದ ನಿರ್ಧಾರನ ತಗೊಳ್ಳೋದು ಬೇಡ, ಏನೇ ಆಗಲಿ ಕೂಲಗಳ ಜೊತೆ ಮಾತಾಡೋಣ ಅಂತ ಪಾಲಾಕ್ಷ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ರೆಗ್ಯುಲರ್ ಆಗಿ ಮೀಟ್ ಮಾಡೋ ಜಾಗಕ್ಕೆ ಜ್ಯೋತಿಕನು ಸಹ ಬಂದೇ ಬಿಡ್ತಾಳೆ. ಹಾಗೆ ಜ್ಯೋತಿಕಾ ತುಂಬ ಕೋಪದಿಂದ, ಅಲ್ಲ ಅಪ್ಪ, ಏನಕ್ಕೆ ಅರ್ಜೆಂಟಾಗಿ ನನ್ನನ್ನು ಬರೋಕ್ಕೆ ಹೇಳಿದ್ರಲ್ಲ, ಮನೆಯಿಂದ ಆಚೆಗೆ ಆಚೆಯಿಂದ ಒಳಗೆ ಮನೆಯವರೆಲ್ಲರೂ ಸಹ ಓಡಾಡ್ತಾ ಇರ್ತಾರೆ, ಯಾರ ಕಣ್ಣಿಗಾರು ನಾನು ಬಿದ್ದರೆ ಗತಿ ಏನು ನಿಮಗೆ ಗೊತ್ತಾಗಲ್ವಾ ಅಂತ ಅಂದಾಗ, ನೋಡು ಜೋ, ಇದೇ ನಿನಗೆ ಹೊಸ್ತಲ್ಲ, ಅವ್ರು ಕಣ್ ತಪ್ಪಿಸಿ ಮನೆಯಿಂದ ಆಚೆ ಯಾವ ರೀತಿ ಬರಬೇಕು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದಾಗ, ಅವಳಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಸರಿ ಸರಿ ಅದೇನು ಹೇಳಿ ಅಂತ ಅಂದಾಗ, ನೋಡಮ್ಮ, ನಾನು ನವೀನನ ಬಗ್ಗೆ ಮಾತಾಡಬೇಕು, ಅದಕ್ಕೋಸ್ಕರ ನಾನು ನಿನ್ನನ್ನು ಮೀಟ್ ಮಾಡಬೇಕು ಅಂತ ಇಲ್ಲಿ ಕರೆಸ್ದೆ ಅಂತ ಹೇಳ್ತಾ ಇರಬೇಕಾದ್ರೆ, ನವೀನ ಎಲ್ಲೋಗಿದ್ದಾನೆ ಅಂತ ನನಗೇನು ಗೊತ್ತು ಅಪ್ಪ, ಎಲ್ಲೋ ಟ್ರಿಪ್ಪು ಗಿಪ್ಪು ಅಂತ ಎಲ್ಲೋ ಫ್ರೆಂಡ್ ಜೊತೆ ಹೋಗಿದ್ದಾನೆ, ಬರ್ತಾನೆ ಬಿಡಿ, ನಾನು ಹೋಗ್ತೀನಿ ಅಂತ ಅನ್ಬೇಕಾದ್ರೆ, ನಿಂತ್ಕೋ ಜ್ಯೋತಿಕಾ, ನವೀನ ನನಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ದಾನೆ ಅಂತ ಅಂದಾಗ, ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ವಾಟ್, ಏನು ಹೇಳ್ತಿದ್ದೀರಾ, ಅವನೇನಂತ ಹೇಳ್ದ ಅಂತ ಅಂದಾಗ, ಅವನು ಈಗ ಪೊಲೀಸ್ ಅರೆಸ್ಟ್ ಮಾಡಿ ಜೈಲಲ್ಲಿದ್ದಾನೆ, ಆ ವಿಷಯ ನನಗೆ ಎಲ್ಲ ಹೇಳ್ದ, ನಡೆದ ಘಟನೆ ಎಲ್ಲ ಹೇಳ್ದ ಅಂತ ಅಂದಾಗ, ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ಜೋ ಹೇಳ್ತಾ ಇರ್ತಾಳೆ, ನೋಡಿ ಅಪ್ಪ, ನಾನು ಹೇಳಿದ ಕೆಲಸನ ಒಂದು ನೆಟ್ಟಿಗೆ ಮಾಡಲ್ಲ, ಜೊತೆಗೆ ಅವ್ನು ಕೇಳಿದಷ್ಟು ದುಡ್ಡೆಲ್ಲ ಕೊಟ್ಟೆ, ವಿಡಿಯೋ ಸಮೇತ ಟ್ರಕ್ ಸುಡಕ್ಕೆ ಹೋಗಿ ಸಿಗಾಕೊಂಡಿದ್ದಾನೆ, ನಾನೇನು ಮಾಡಲಿ ಅಂತ ಕೂಗಾಡ್ತಿರ್ಬೇಕಾದ್ರೆ, ಏನು ಜ್ಯೋತಿಕಾ ಈ ರೀತಿ ಮಾತಾಡ್ತಿದ್ದೀಯ, ಅವನು ನಿನಗೋಸ್ಕರ ತಾನೇ ಜೈಲಿಗೆ ಹೋಗಿದ್ದು, ನೀನು ಹೇಳಿದಕ್ಕೆ ತಾನೇ ಅವನು ಟ್ರಕ್ಕ ಸುಟ್ಟಿದ್ದು, ಬೇಡ ಬೇಡ ಅಂತ ನಾನು ಎಷ್ಟು ಹೇಳಿದ್ರು ನನ್ನ ಮಾತಲ್ಲಿ ಕೇಳ್ತೀಯ ಅಂತ ಬೈತಾ ಇರ್ತಾನೆ. ಹಾಗೆ ನಿನಗೋಸ್ಕರ ತಾನೇ ಅವನು ಜೈಲಿಗೆ ಹೋಗಿದ್ದು, ಸ್ಟೇಷನಿಂದ ಅವನನ್ನ ಬಿಡಿಸು ಅಂತ ಅಂದಾಗ, ಅಲ್ಲ ಅಪ್ಪ, ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ಬೇಡಿ, ಇವಾಗ ನಾನು ಸ್ಟೇಷನಿಂದ ಅವನನ್ನ ಬಿಡ್ಸೋಕ್ಕಾಗಲ್ಲ, ಸಿಕ್ಕಾಕೊಂಡಿದ್ದು ಅವ್ನ ಕರ್ಮ, ನಾನೇನು ಮಾಡಲಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಈ ವಿಷಯ ನಿನಗೆ ದೊಡ್ಡದಲ್ಲಮ್ಮ, ಚಿಟಿಕೆ ಹೊಡೆದೊಳಗೆ ಈ ಕೆಲಸನ ನೀನು ಮಾಡಬಹುದು, ನಿನ್ನ ಹತ್ರ ಬೇಕಾದಷ್ಟು ದುಡ್ಡು ಇದೆ, ಹಾಗೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯನೇ ಇದೆ, ಇದನ್ನು ನೀನು ದೊಡ್ಡ ವಿಷಯ ಅಂತ ಹೇಳ್ತಿದ್ದಿಲ್ಲ ಅಂತ ಅಂದಾಗ, ನಿಮಗೆ ಇದು ಚಿಕ್ಕ ವಿಷಯ ಇರ್ಬೋದು, ಆದರೆ ಇದು ತುಂಬ ರಿಸ್ಕು, ಯಾಕೆ ಅಂತ ಅಂದರೆ ಮನೆಯವ್ರಿಗೆ ಏನಾದರೂ ಗೊತ್ತಾಯ್ತು ಅಂತ ಅಂದರೆ ನವೀನ ಇರೋ ಪಕ್ಕ ಸೆಲ್ಲಲ್ಲಿ ನಾನು ಇರಬೇಕಾಗುತ್ತೆ ಅಂತ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ ಜೋ, ನೀನು ನವೀನನ್ನ ಬಿಡಿಸ್ಲೇಬೇಕು, ನನಗೆ ಅದೆಲ್ಲ ಗೊತ್ತಿಲ್ಲ, ಏನಾದರೂ ಮಾಡಿ ನವೀನನ್ನ ಬಿಡಿಸ್ಕೊಬಾ ಅಂತ ಫೋರ್ಸ್ ಮಾಡ್ತಿರ್ಬೇಕಾದ್ರೆ, ನೋಡಿ ಅಪ್ಪ, ನವೀನ ವಿಚಾರಕ್ಕೆ ಪದೇ ಪದೇ ಫೋನ್ ಮಾಡಿ ನನಗೆ ಟಾರ್ಚರ್ ಕೊಟ್ಟು ಬನ್ನಿ ಬನ್ನಿ ಅಂತ ಕರೆದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ.
ಇರ್ತಾಳೆ. ಹಾಗೆ ಪಾಲಕ್ಷ ತುಂಬಾ ಬೇಜಾರಿಂದ ಹೇಳ್ತಾ ಇರ್ತಾನೆ, ಅವನು ನಿನ್ನ ರಕ್ತ ಸಂಬಂಧಿ, ನಿನ್ನ ಸ್ವಂತ ತಮ್ಮ ಕಣೆ ಅಂತ ಅನ್ಬೇಕಾದ್ರೆ, ನೋಡಪ್ಪ ಈ ಜ್ಯೋತಿಕನ ಹತ್ರ ತಮ್ಮ ಅಮ್ಮ ಆ ರೀತಿಯ ಸೆಂಟಿಮೆಂಟ್ ಎಲ್ಲ ಇಟ್ಕೋಬೇಡಿ, ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ಅವನು ದುಡ್ಡು ಕೇಳ್ದ, ಬೇಕಾದಷ್ಟು ದುಡ್ಡು ಕೊಟ್ಟಿದ್ದೀನಿ, ಈಗ ಅವನು ಸಿಗಾಕೊಂಡಿದ್ದಾನೆ, ನಾನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕೋಪದಿಂದ ಜ್ಯೋತಿಕಾ ಹೊರಟೋಗ್ತಿದ್ರೆ, ಈ ಕಡೆ ಪಾಲಕ್ಷನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿದ್ದು ಇಬ್ರು ಸಹ ಮತ್ತೆ ತರಕಾರಿ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ವಾಟರ್ ಮೆಲನ್ ನೋಡಿ ಸಿದ್ದು ಹೇಳ್ತಾ ಇರ್ತಾನೆ, ನಮ್ಮ ದೀಪಿಗೆ ವಾಟರ್ ಮೆಲನ್ ಜ್ಯೂಸ್ ಅಂತಂದರೆ ತುಂಬ ಇಷ್ಟ, ಇದನ್ನು ತೊಗೊಳ್ಳೋಣ ಅಂತ ಅಂದಾಗ ಸರಿ ಸರ್ ಅಂತ ಹೇಳ್ತಿರ್ಬೇಕಾದ್ರೆ, ಹೆಂಗಪ್ಪ ಕೆ ಜಿ ಅಂತಂದಾಗ 15 ಅಂತಂದಾಗ ಕೊಡಿ ಒಂದು ಅಂತಂದಾಗ, ಸರ್ 15 ರೂಪಾಯಿಗೆ ಬರಲ್ಲ, ಈ ಉಂಡಿ ತೂಕ ಎಷ್ಟು ಬರುತ್ತೆ ಅಷ್ಟಕ್ಕೂ ನೀವು ದುಡ್ಡು ಕೊಟ್ಟು ತೊಗೋಬೇಕು ಅಂತ ಅಂದಾಗ, ಇದು 4 ಕೆ ಜಿ ಇದೆ 60 ರೂಪಾಯಿ ಕೊಡಿ ಅಂತ ಅಂದಾಗ, ಓ ಹೌದಾ ಹಾಗಾದರೆ ನಾನು 60 ರೂಪಾಯಿ ಕೊಡಲ್ಲ 25 ರೂಪಾಯಿ ಕೊಡ್ತೀನಿ ಅಂತ ವಾದ ಮಾಡಬೇಕಾದ್ರೆ, ಏನು ಸರ್ ಈ ರೀತಿ ಹೇಳ್ತಿದ್ದೀರಾ, ಇದು 4 ಕೆ ಜಿ ಇದೆ ಅದು ಹೆಂಗೆ ಸರ್ 25 ರೂಪಾಯಿ ಕೊಡ್ತೀರಿ ಅಂತ ಅಂಗಡಿಯವ್ನು ಹೇಳ್ತಿರ್ಬೇಕಾದ್ರೆ, ನನಗೆ ಅದೆಲ್ಲ ಗೊತ್ತಿಲ್ಲ ಕಣ್ರಿ, ನಾನು 25 ರೂಪಾಯಿನೇ ಕೊಡೋದು, ಕೊಡ್ತೀರಾ ಇಲ್ವೋ ಅಂತ ಅಂದಾಗ, ನಾನು ಕೊಡಲ್ಲ ಹೋಗಯ್ಯ ಅಂತ ಅಂಗಡಿಯವ್ರು ಬೈತಾ ಇದ್ರೆ, ನಾನು ಯಾಕಯ್ಯ ಹೋಗೋಣ, ನಾನು ಇಲ್ಲೇ ನಿಂತ್ಕೋತೀನಿ, ನೀವು ಹಣ್ಣು ಕೊಡೋವರೆಗೂ ಸಹ ನಾನು ಇಲ್ಲೇ ಇರ್ತೀನಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಶಾರದಾ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾಳೆ. ಸರ್ ಪ್ಲೀಸ್ ಸರ್ ಬನ್ನಿ ಸರ್ ಬೇಡ ಹೋಗೋಣ ಅಂತ ಅಂದಾಗ, ಇಲ್ಲ ಶಾರದವರೇ ನೀವು ಸುಮ್ಮನೆ ನೋಡಿ ನಾನು ಯಾವ ರೀತಿ ವ್ಯಾಪಾರನ ಮಾಡ್ತೀನಿ, ಇದೇನಪ್ಪ ನೀನೀಗ ಕೊಡ್ತೀವಿ ಇಲ್ವೋ ತಗೋ 25 ರೂಪಾಯಿ ಅಂತ ಅಂದ್ಬಿಟ್ಟು ಒಂದು ಹಣ್ಣು ತಗೊಂಡು ಹೋಗ್ತಾ ಇರಬೇಕಾದ್ರೆ, ಕೊಡಪ್ಪ ಇಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ತೂಕ ಹಾಕಿ ಅರ್ಧ ಹಣ್ಣನ್ನ ಸಿದ್ದು ಕೈಲಿ ಅಂಗಡಿಯವನು ಇಟ್ಟಿದ ತಕ್ಷಣ, ಇದೇನಪ್ಪ ಇದು ಹಿಂಗೆ ಕೊಡ್ತಿದ್ಯಾ ಅಂತ ಅಂದಾಗ, ನೀವು ಕೊಟ್ಟಿದ್ದು ಅರ್ಧ ದುಡ್ಡು ಅಂತ ಅಂದಮೇಲೆ ನಾನು ಅರ್ಧ ಹಣ್ಣು ತಾನೇ ಕೊಡಬೇಕು, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ತಗೊಂಡೋಗಿ ಅಂತ ಅಂದಾಗ, ಶಾರದಾ ನಗಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅಯ್ಯೋ ಇದೊಳ್ಳೆ ಸರಿ ಆಯ್ತಲ್ಲ ಅಂತ ಸಿದ್ದು ಹೋಗ್ತಾ ಇದ್ರೆ, ಅಂಗಡಿಯವನು ಸಹ ಹೇಳ್ತಾ ಇರ್ತಾನೆ, ನಿಮ್ಮಂಥ ಗಿರಾಕಿಗಳು ಒಬ್ರು ಇಬ್ರು ಬಂದರೆ ಅಷ್ಟು ನಮ್ಮ ಕತೆ ಅಂತ ಬೈತಾ ಇರ್ತಾನೆ. ಹಾಗೆ ನನ್ನ ಕಡೆ ಅನಸೂಯ ಮನೆ ಒಳಗಡೆ ಬರಬೇಕಾದ್ರೆ ದೀಪು ದೀಪು ಅಂತ ಕೂಗ್ತಾ ಇದ್ರೆ, ದೀಪು ಎಲ್ಲಿ ಇರೋದಿಲ್ಲ, ಅವಾಗ ಬೈಕೋತಾ ಇರ್ತಾಳೆ, ಏ ದೀಪು ನನಗೆ ಹೇಳ್ದಲ್ಲೇ ಆಟ ಆಡೋಕೆ ಹೋಗಿದ್ಯಾ, ಅದು ಡೋರ್ ಬೇರೆ ಓಪನ್ ಮಾಡಿ ಹೋಗಿದ್ಯಾ, ಎಲ್ಲಿಗೆ ಹೋಗ್ಬಿಟ್ಲು ಅಂತ ಅನ್ಬೇಕಾದ್ರೆ, ದೀಪು ವಾಷಿಂಗ್ ಮಿಷಿನ್ ಒಳಗೆ ಕೂತ್ಕೊಂಡು ಕೂಗು ಅಂತ ಎದುರಿಸ್ತಿರ್ಬೇಕಾದ್ರೆ ಇವಳು ದೆವ್ವ ದೆವ್ವ ಅಂತ ಎದುರ್ಕೋತಾ ಇರ್ತಾಳೆ. ಅಯ್ಯೋ ದೇವ್ರೆ, ಒಟ್ಟಾರದರೆಲ್ಲರೂ ಸಹ ಹೇಳ್ತಾ ಇದ್ರು ಈ ಮನೇಲಿ ದೆವ್ವ ಇದೆ ಅಂತ, ಹಂಗಾಗಿ ದೆವ್ವ ಇಲ್ಲೇ ಇದೆಯಲ್ಲಪ್ಪ ಏನು ಮಾಡಲಿ ಅಂತ ಎದುರ್ಕೋತಿರ್ಬೇಕಾದ್ರೆ ಪಕ್ಕದ ಮನೆ ಹೆಂಗಸರು ಬರ್ತಾರೆ, ಶಾರದಮ್ಮ ಶಾರದಮ್ಮ ಅಂತ ಹೋಗ್ತಿರ್ಬೇಕಾದ್ರೆ, ನಿಂತ್ಕೊಳ್ಳಿ ಒಂದು ನಿಮಿಷ ಇಲ್ಲಿ ದೆವ್ವ ಇದೆ ಅಂತ ಅಂದಾಗ, ಎಲ್ಲಿ ಅಂತ ಅವ್ರು ಎದುರ್ಕೋತಿರ್ಬೇಕಾದ್ರೆ, ವಾಷಿಂಗ್ ಮಿಷಿನ್ ಒಳಗಿದೆ ನೋಡಿ ಹೆಂಗೆ ಆಡ್ತಾ ಇದೆ ಅಂತ ಅಂದಾಗ, ಅವಳು ಸಹ ಎದುರ್ಕೊಂಡು ನಿಂತಿರ್ಬೇಕಾದ್ರೆ ನಿಂಬೆಣ್ಣ ತಂದು ಈ ಕಡೆ ಅನಸೂಯ ಮಂತ್ರಿಸ್ತಾ ಇರ್ತಾಳೆ. ಹಾಗೆ ತುಂಬ ಭಯದಿಂದ ಹನುಮಾನ್ ಚಾಲೀಸ್ನ ಓದ್ತಾ ಇರ್ತಾಳೆ. ಏನು ಮಾಡ್ತಿದ್ದೀರಾ ಅಂತ ಪಕ್ಕದ ಮನೆಯವರು ಕೇಳ್ತಿರ್ಬೇಕಾದ್ರೆ, ತುಂಬ ಭಯ ಆದಾಗ ಹನುಮಾನ್ ಚಾಲೀಸ್ ಓದ್ತಾ ಇದ್ರೆ ದೆವ್ವ ಎಲ್ಲ ಹೊರಟೋಗುತ್ತಂತೆ ಅಂತ ಅಂದಾಗ, ಓದಿ ಬೇಗ ದೆವ್ವ ಹೋಗ್ಲಿ ಅಂತ ಇಬ್ಬರು ಸಹ ಎದುರುಕೊಂಡು ಹನುಮಾನ್ ಚಾಲೀಸ್ನ ಓದ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಮತ್ತು ಶಾರದಾ ತರಕಾರಿ ತೊಗೊಂಡು ಬರ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಹೆಣ್ಮಕ್ಳು ಅರ್ಧ ದುಡ್ಡು ಕೊಟ್ಟರೆ ಬ್ಯಾಗ್ ತುಂಬ ತರಕಾರಿ ಕೊಡ್ತಾರೆ, ಅದೇ ಗಂಡು ಮಕ್ಳು ಕೊಟ್ಟರೆ ನೋಡಿ ಅರ್ಧ ಹಣ್ಣು ಕೊಟ್ಟಿದ್ದಾರೆ, ಎಲ್ಲಿದೆ ಸಮಾನತೆ, ಗಂಡಿಗೆ ಬೇರೆ ಹೆಣ್ಣಿಗೆ ಬೇರೆ ಅಂತ ಅನ್ಬೇಕಾದ್ರೆ, ಸಮಾಧಾನ ಮಾಡ್ಕೊಳ್ಳಿ ಸರ್ ಸಮಾಧಾನ ಮಾಡ್ಕೊಳ್ಳಿ, ಇಲ್ಲಿ ಯಾವ ರೀತಿಯೂ ಸಹ ಭೇದ ಭಾವ ಯಾರೂ ಸಹ ಮಾಡ್ತಾ ಇಲ್ಲ, ವ್ಯಾಪಾರ ಮಾಡೋದು ಯಾವ ರೀತಿ ಅಂತ ಕಲ್ತ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಅಲ್ಲ ಸರ್ ಈ ಕಲ್ಲಂಗಡಿ ಹಣ್ಣಿಗೆ ಎಲ್ಲ ಕಡೆ 15 ರೂಪಾಯಿ ಇರೋದು, ನೀವೇನು ಸರ್ ಆ ರೀತಿ ವಾದ ಮಾಡ್ತಾ ಇದ್ರಿ ಅಂತ ಅಂದಾಗ, ಹೌದು ನನಗೆ ಗೊತ್ತೇ ಆಗಲಿಲ್ಲ, ನಾನೊಂದು 2-3 ಅಂಗಡಿ ಕಡೆ ವಿಚಾರಿಸ್ಕೋಬೇಕಿತ್ತು, ಸರಿಯಾಗಿ ಗೊತ್ತಿಲ್ಲದೆ ನಾನು ಈ ರೀತಿ ಮಾಡಿದೆ, ನಾನು ಬಿಸ್ನೆಸ್ಸಲ್ಲೂ ಸಹ ಈ ರೀತಿ ಎಲ್ಲ ಕಡೆ ಮಾರ್ಕೆಟಿಂಗ್ನಲ್ಲಿ ವಿಚಾರ ಮಾಡ್ತಿದ್ದೆ ಅದೇ ರೀತಿನ ಅಂತ ಅಂದಾಗ, ಖಂಡಿತ ಅದೇ ರೀತಿ ನೀವು ಬಿಸ್ನೆಸ್ಸಲ್ಲಿ ಎಷ್ಟು ಬ್ರಿಲಿಯಂಟ್ ಇದ್ದೀರಾ ಸರ್, ಆದರೆ ಇದರಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ, ನೆಕ್ಸ್ಟ್ ಟೈಮ್ ನೋಡಿ ತುಂಬ ಚೆನ್ನಾಗಿ ವ್ಯಾಪಾರ ಮಾಡೋದನ್ನು ಕಲಿತೀರಾ ಅಂತ ಅಂದಾಗ, ಹೌದು ಬಿಡಿ ನಾನು ತುಂಬ ಚೆನ್ನಾಗಿ ಕಲಿತೀನಿ, ಆದರೆ ಇಷ್ಟು ಪೇಚಾಡ್ತಿದ್ನಲ್ಲ ಅದನ್ನು ನೋಡಿ ನೀವು ಸಿಕ್ಕಾಪಟ್ಟೆ ನಗ್ತಿದ್ರಿ ಗೊತ್ತಾ ಅಂತ ಅಂದಾಗ, ಇನ್ನೇನು ಸರ್ ಅಂತ ಮತ್ತೆ ನಗಾಡ್ತಿರ್ಬೇಕಾದ್ರೆ, ನೀವು ಯಾವಾಗಲೂ ಈ ರೀತಿ ನಗಾಡ್ತಿದ್ರೆ ತುಂಬ ಚೆನ್ನಾಗಿ ಕಾಣ್ತೀರಾ ಕಣ್ರಿ, ನೀವು ಈ ರೀತಿ ನಗಾಡ್ತೀನಿ ಅಂತ ಅಂದರೆ ನಾನು ದಿನ ಬೇಕಾದ್ರೆ ಪೇಚಾಡ್ತೀನಿ, ಸೋಲೋಕ್ಕೂ ರೆಡಿ ಅಂತ ಅನ್ಬೇಕಾದ್ರೆ, ನೀವು ಖಂಡಿತ ಸೋಲಲ್ಲ ಬಿಡಿ ಸರ್ ಅಂತ ಅಂದಾಗ, ನೀವಿರಬೇಕಾದ್ರೆ ನಾನೆಲ್ಲರಿ ಸೋಲ್ತೀನಿ ಆ ಮಾತನ್ನ ಹೇಳಿ ಅಂತ ಅಂದಾಗ, ಆ ಮಾತನ್ನ ಬೇರೆ ಬಾಯ್ಬಿಟ್ಟು ಹೇಳ್ಬೇಕಾ ಸರ್ ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ, ಸಿದ್ದು ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಕಳ್ಸನೆ ಮಾಡಿಕೊಂಡು ಶಾರದಾ ಸಿದ್ದನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ತುಂಬ ಖುಷಿಯಿಂದ ಇಬ್ಬರು ಹೋಗ್ತಾ ಇರಬೇಕಾದ್ರೆ, ಹೂ ಮಾರ ಅಮ್ಮ ಹೇಳ್ತಾ ಇರ್ತಾರೆ, ಬಾರಪ್ಪ ಮಲ್ಲಿಗೆ ಹೂ ತಗೋ ಅಂತ ಅನ್ಬೇಕಾದ್ರೆ, ಏನು ನನ್ನನ್ನು ಕರೆದ್ರಮ್ಮ ಅಂತ ಅಂದಾಗ, ಹೂನಪ್ಪ ಬಾ ತಗೋ, ಕೆಲವು ಗಂಡಸರಿಗೆ ಹೆಂಡ್ತಿಗೆ ಮಲ್ಲಿಗೆ ಹೂ ಮುಡ್ಸೋ ಅವಕಾಶನೇ ಸಿಗಲ್ಲ, ಅಂಥದ್ರಲ್ಲಿ ನಿನಗೆ ಸಿಕ್ಕಿದೆ, ಈ ಮಲ್ಲಿಗೆ ಹೂನ ತಗೊಂಡು ನಿನ್ನ ಹೆಂಡ್ತಿ ಮುಡಿಗೆ ಮುಡ್ಸಪ್ಪ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಹೂ ತುಂಬ ತಾಜಾವಾಗಿದೆ, 2 ಮಾರನ್ನ ತೊಗೊಳ್ಳಿ ದೇವ್ರಿಗಾಗುತ್ತೆ ಅಂತ ಅಂದಾಗ, 2 ಮಾರು ದೇವ್ರಿಗೆ ತೊಗೊಳಮ್ಮ, ಇನ್ನೊಂದು ಮಾರನ್ನ ನಿನ್ನ ಹೆಂಡ್ತಿಗೆ ಮುಡ್ಸೋಕ್ಕೆ ತೊಗೊಳಪ್ಪ ಅಂತ ಅಂದಾಗ ಕೊಡ್ತಾ ಇರಬೇಕಾದ್ರೆ, ಶಾರದಂಗೂ ಸಿದ್ಧಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ, ನನ್ನ ಮನಸ್ಸಲ್ಲಿ ಇರೋದನ್ನ ಹಾಗೆ ಅರ್ಥ ಮಾಡ್ಕೊಂಡ್ರಲ್ಲ ತುಂಬ ಥ್ಯಾಂಕ್ಸ್, ನೀವು ತುಂಬ ಒಳ್ಳೆಯವರು ಅಂತ ಅಂದ್ಬಿಟ್ಟು ಸಿದ್ದು ದುಡ್ಡು ಕೊಡೋಕೆ ಹೋಗ್ತಿರ್ಬೇಕಾದ್ರೆ, ದೇವ್ರಿಗೆ ತೊಗೊಂಡಿದ್ದಕ್ಕೆ ಮಾತ್ರ ದುಡ್ಡು ಕೊಡಪ್ಪ, ನಿನ್ನ ಹೆಂಡ್ತಿಗೆ ಮುಡ್ಸೋಕೆ ಬೇಡ ಅಂತ ಅಂದಾಗ, ಇಲ್ಲ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾರಲ್ಲ ಅದಕ್ಕೋಸ್ಕರ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ತೊಗೊಳ್ಳಿ ಅಮ್ಮ ಅಂತ ಅಂದಾಗ, ಅವರು ಸಹ ಹೂ ಕೊಟ್ಟಾಗ ಶಾರದವ್ರ ಮಾಡಿಸ್ಲ ಅಂತ ಅಂದಾಗ, ಶಾರದಾ ನಾಚ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನಿಂದ ಇವನು ಸಹ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ದೆವ್ವ ಇದೆ ಅಂತ ಅನಸೂಯ ಎದುರ್ಕೋತಿರ್ಬೇಕಾದ್ರೆ ಒಟ್ಟಾರ್ಧ ಜನ ಹೇಳ್ತಾ ಇರ್ತಾರೆ, ಅಯ್ಯೋ ದೆವ್ವ ವಾಷಿಂಗ್ ಮಿಷನಲ್ಲಿ ಬಟ್ಟೆ ತೊಳ್ಕೊತಾ ಇದೆ ಅಂತ ಅನಿಸುತ್ತೆ, ಅದಕ್ಕೆ ಯಾವಾಗಲೂ ಪಳಪಳ ಅಂತ
ವೈಟ್ ಬಟ್ಟೆನೇ ಹಾಕೊಳ್ಳೋದು ಅಂತ ಒಟ್ಟಾರ್ದ ಹೆಂಗಸು ಹೇಳ್ತಿರ್ಬೇಕಾದ್ರೆ ಸುಮ್ಮನಿರಿ ತುಂಬ ಭಯ ಆಗ್ತಿದೆ ಅಂತ ಬೈತಾ ಇರ್ತಾಳೆ ಅನಸೂಯ. ಮತ್ತು ಬಡ್ಡಿ ಬಂಗಾರಮ್ಮಗೆ ಹೇಳ್ತಾ ಇರ್ತಾಳೆ ತುಂಬ ಭಯ ಆಗ್ತಿದೆ ಕಣ್ರಿ ಅಂತಂದಾಗ ಒಂದು ಕೆಲಸ ಮಾಡಿರಿ, ದೆವ್ವ ಆಚೆ ಬಂದ ತಕ್ಷಣ ನನ್ನನ್ನು ಕರೀರಿ, ಸದ್ಯಕ್ಕೆ ನಾನು ಹೋಗ್ತೀನಿ ಅಂತ ಬಡ್ಡಿ ಬಂಗಾರಮ್ಮ ಹೋಗ್ತಾ ಇರಬೇಕಾದ್ರೆ ಅನಸೂಯ ಸಿಕ್ಕಾಬಟ್ಟೆ ಎದುರುತ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮಂಗಳಮ್ಮ ಅನಸೂಯ ಅನಸೂಯ ಅಂತ ಕೂಗ್ತಾ ಇರಬೇಕಾದ್ರೆ ಅಯ್ಯೋ ಆ ದೆವ್ವ ನನ್ನ ಹೆಸರನ್ನ ಕೂಗ್ತಾ ಇದೆ ಅಂತ ಎದ್ರುಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಒಳಗಡೆ ಬಂದು ಮಂಗಳಮ್ಮ ಅನಸೂಯ ಮರೆ ನಮ್ಮ ಬಟ್ಟೆ ಆಯ್ತಾ ಅಂತ ಅಂದಾಗ ಎದ್ರುಕೊಂಡು ಸ್ಟ್ಯಾಚು ಥರ ನಿಂತಿರ್ಬೇಕಾದ್ರೆ ತಿರುಗ್ರಿ ನಾವು ಕಣ್ರಿ ಅಂತ ಅಂದಾಗ ಸದ್ಯ ದೆವ್ವ ಅಲ್ವಲ್ಲ ಅಂತ ಅಂದಾಗ ಏನ್ರಿ ಹಿಂಗಂತಿದ್ದೀರಾ, ನಾವು ಆವಾಗಲೇ ಶಾರದವ್ರಿಗೆ ಬಟ್ಟೆನ ಕೊಟ್ಟು ಹೋಗಿದ್ವಿ ಆಗಿದೆ ಅಂತ ಕೇಳಕ್ಕೆ ಬಂದ್ವಿ ಅಂತ ಅಂದಾಗ ಹಾಗಾದರೆ ಅದು ದೆವ್ವ ಅಲ್ವಾ, ನಿಮ್ಮ ಬಟ್ಟೆನ ನಾನೇನೋ ಎದ್ರುಕೊಬಿಟ್ಟಿದ್ದೆ ಅಂತ ಅಂದಾಗ ಹಾಗಾದರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಯಾವ ರೀತಿ ಹಾಡ್ತಾ ಇದೆ ಅಂತ ನೋಡ್ತೀವಿ ಕಣ್ರಿ ಅಂತ ಅಂದಾಗ ಸರಿ ಸರಿ ನೋಡಿ ಅಂತ ಅಂದಾಗ ತುಂಬ ಖುಷಿಯಿಂದ ಅವರಿಬ್ಬರು ವಾಷಿಂಗ್ ಮಿಷಿನ್ ಯಾವ ರೀತಿ ಬಟ್ಟೆ ಹೋಗಿತ್ತೆ ಅಂತ ನೋಡ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ಶಾರದನಿಗೆ ಹೂ ಮಾಡಿಸ್ಬೇಕು ಅಂತ ಸಿದ್ದು ಹೂ ತಗೊಂಡು ಬರ್ತಿರ್ಬೇಕಾದ್ರೆ ಬೇಕು ಬೇಕು ಅಂತ ಇವಳು ಮುಂದೆ ಮುಂದೆ ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳಿ ಶಾರದವ್ರೆ ಆ ಹೂ ಮಾರ ಅಮ್ಮ ಏನಂತ ಹೇಳಿದ್ರು ಅಂತ ಅಂದಾಗ ಹೂ ಕೊಟ್ಟರು ತಾನೇ ಕೊಡಿ ಫೋಟೋಕ್ಕೆ ಹಾಕೋಣ, ಕೊಡಿ ಬ್ಯಾಗ್ ಒಳಗಡೆ ಇಟ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಶಾರದವ್ರೆ ಈ ರೀತಿ ಹೇಳ್ತಿದ್ದೀರಾ, ನಾನು ಪ್ರೀತಿಯಿಂದ ಮಾಡಿಸ್ಬೇಕು ಅಂತ ತಾನೇ ತೊಗೊಂಡಿದ್ದು ಅಂತ ಅಂದಾಗ ಇಲ್ಲ ನಾನೇ ಮುಡ್ಕೋತೀನಿ ಕೊಡಿ ಅಂತ ಅಂದಾಗ ಎರಡು ಕೈಲಿ ಬ್ಯಾಗ್ ಇರೋದನ್ನ ನೋಡಿ ಸಿದ್ದು ನಗಾಡ್ತಾ ಇರ್ತಾನೆ. ಆ ಬ್ಯಾಗಿಗೂ ಸಹ ನಾನೇ ಹೂ ಮಾಡಿಸ್ಬೇಕಂತ ಆಸೆ ಆಗಿದೆ, ತಿರುಗ್ರಿ ಹಿಂದಗಡೆ ಸುಮ್ಮನೆ ನೀವೇನು ಮಾತಾಡಬಾರ್ದು ತಿರುಗಿ ಅಂತ ಪ್ರೀತಿಯಿಂದ ಹೂ ಮಾಡಿಸ್ತಿರ್ಬೇಕಾದ್ರೆ ಶಾರದನಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಖುಷಿಯಿಂದ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಎಡುವುದಾಗ ಸಿದ್ದು ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡ ತಕ್ಷಣ ಅವಳಿಗಂತೂ ಸಿಕ್ಕಾಬಟ್ಟೆ ನಾಚಿಕೆ ಬರ್ತಾ ಇರುತ್ತೆ. ಜೊತೆಗೆ ತುಂಬ ಖುಷಿ ಆಗ್ತಾ ಇರಬೇಕಾದ್ರೆ ಸಾರಿ ಸರ್ ತುಂಬ ನೋಡ್ದಲ್ಲೇ ಎಡುಬಿಟ್ಟೆ ಅಂತ ಅಂದಾಗ ಪರವಾಗಿಲ್ಲ ನನ್ನ ತೋಳುಗಳಿಗೆ ನಿಮ್ಮನ್ನು ಇಟ್ಕೊಳ್ಳೋ ಆಸರೆ ಆಗಿತ್ತು ಅಂತ ಅನಿಸುತ್ತೆ ಅದಕ್ಕೆ ನಾನು ಇಟ್ಕೊಂಡೆ ಅಂತ ಅಂದಾಗ ಏನು ಹೇಳಿದ್ರಿ ಅಂತ ಕೇಳ್ತಾ ಇರಬೇಕಾದ್ರೆ ನಾನು ಹೇಳಿರೋ ಮಾತು ನಿಮಗೆ ಅರ್ಥ ಆಗಲಿಲ್ವಾ, ಹಾಗಾದರೆ ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಕೈಗಳಿಗೆ ನಿಮ್ಮನ್ನು ಇಟ್ಕೊಳ್ಳೋ ಆಸೆ ಆಗಿತ್ತು ಅನಿಸುತ್ತೆ ಅದಕ್ಕೆ ನೀವು ಈ ರೀತಿ ಬಿದ್ದಿದ್ದೀರಾ ಬಿಡಿ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು.